ಬಿಗ್ ಬಾಸ್ ಗಲಾಟೆ ಕಥೆ ಅಶ್ವಿನಿ ಗೌಡ ಚೈತ್ರ ಕುಂದಾಪುರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಾರ್ ಅಂತೂ ನಡೀತಾ ಇದೆ. ಚೈತ್ರ ಕುಂದಾಪುರ ಅಶ್ವಿನಿ ಶರಂ ಪರ ಜಗಳ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಗಲಾಟೆಯ ಕಥೆ ಅಶ್ವಿನಿ ಗೌಡ ಚೈತ್ರ ಕುಂದಾಪುರ ಜೊತೆ ಆ ರೀತಿಯಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರ ಕುಂದಾಪುರ ಅಶ್ವಿನಿ ಇಬ್ರು ಕೂಡ ಜಗಳ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ ಮುಗಿದ ನಂತರವೂ ಕೂಡ ಪರಚಿದ ಜಗಳ ಅಂತೂ ಮುಗಿತಾ ಇಲ್ಲ. ಅಶ್ವಿನಿ ಗೌಡ PR ಟೀಮ್ ವಿರುದ್ಧ ಚೈತ್ರ ಕುಂದಾಪುರ ಅವರು ಸಿಡಿದೆದ್ದಿದ್ದಾರೆ. ಚೈತ್ರ ಕುಂದಾಪುರ ಅವರನ್ನ ಪ್ರಾಣಿಗೆ ಹೋಲಿಸಿದ್ದ ಅಶ್ವಿನಿ ಗೌಡ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಅಶ್ವಿನಿ ಗೌಡಗೆ ಚೈತ್ರ ಟಕ್ಕರ್ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಪರ ನಿಂತು ಫುಲ್ ಬ್ಯಾಟ್ ಬೀಸಿದ ಆಂಕರ್ ಜಾಹ್ನವಿ ಸಖತ್ ವೈರಲ್ ಆಗಿದೆ. ಅಶ್ವಿನಿ ಗೌಡ ಚೈತ್ರ ಕುಂದಾಪುರ ಅವರ ಟಾಕ್ ವಾರ್. ಅಸಲಿಗೆ ಈ ಯುದ್ಧ ಶುರು ಮಾಡಿದ್ದು ಯಾರು, ಅಶ್ವಿನಿನ ಅಥವಾ ಚೈತ್ರ ಕುಂದಾಪುರನ? ಯಾರು ಏನಂದ್ರು, ಇಲ್ಲಿ ಯಾರ ತಪ್ಪಿದೆ? ಅಶ್ವವೇಗದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ಬಿಗ್ ಬಾಸ್ ಗಲಾಟೆ ಕಥೆ ಅಶ್ವಿನಿ ಗೌಡ ಚೈತ್ರ ಕುಂದಾಪುರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರ ಕುಂದಾಪುರ ಅಶ್ವಿನಿ ಶರಂಪುರ ಜಗಳ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ ಮುಗಿದ ನಂತರವೂ ಕೂಡ ಈ ಒಂದು ಪರಚಿದ ಜಗಳ ಮುಗಿದಿಲ್ಲ. ಅಶ್ವಿನಿ ಗೌಡ PR ಟೀಮ್ ವಿರುದ್ಧವಾಗಿ ಚೈತ್ರ ಕುಂದಾಪುರ ಅವರು ಸಿಡಿದೆದ್ದಿದ್ದಾರೆ. ಚೈತ್ರ ಕುಂದಾಪುರ ಅವರನ್ನ ಪ್ರಾಣಿಗೆ ಹೋಲಿಸಿದ್ದ ಅಶ್ವಿನಿ ಗೌಡ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಅಶ್ವಿನಿ ಗೌಡಗೆ ಚೈತ್ರ ಟಕ್ಕರ್ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಪರ ನಿಂತು ಫುಲ್ ಬ್ಯಾಟ್ ಬೀಸಿದ್ದಾರೆ ನಿರೂಪಕಿ ಜಾಹ್ನವಿ. ಸಖತ್ ವೈರಲ್ ಆಗಿದೆ ಅಶ್ವಿನಿ ಗೌಡ ಚೈತ್ರ ಕುಂದಾಪುರ ಟಾಕ್ ವಾರ್. ಅಸಲಿಗೆ ಈ ಯುದ್ಧ ಶುರು ಮಾಡಿದ್ಯಾರು, ಅಶ್ವಿನಿನ ಅಥವಾ ಚೈತ್ರ ಶುರು ಮಾಡಿದ್ರ? ಇದರಲ್ಲಿ ಯಾರದ್ದು ತಪ್ಪಿದೆ, ಯಾರು ಏನಂದ್ರು? ಅಶ್ವವೇಗದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ ಒಂದು ಬಿಗ್ ಬಾಸ್ ಮುಗಿದಿದೆ. ಈ ಒಂದು ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಮುಗಿದ್ರೂ ಕೂಡ ಈ ಒಂದು ಚೈತ್ರ ಮತ್ತೆ ಅಶ್ವಿನಿ ಗೌಡ ಗಲಾಟೆ ಮುಂದುವರೆದಿದೆ. ಇನ್ನು ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಗಲಾಟೆ ಮಾಡ್ಕೊಂಡಿದ್ರು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಒಂದು ಗೇಮ್ ಅಂತ ಬಂದಾಗ ಆ ಒಂದು ಗೇಮ್ ನಲ್ಲಿ ಪರಿಚಯದಾಗಿರಬಹುದು ಅಥವಾ ಕೆಲವೊಂದಿಷ್ಟು ಜಗಳಗಳು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಬಿಗ್ ಬಾಸ್ ನಲ್ಲಿ ಕೆಲವೊಂದಿಷ್ಟು ವಿನೂತನವಾದಂತಹ ಗೇಮ್ ಅನ್ನ ಡಿಸೈನ್ ಮಾಡಿರ್ತಾರೆ. ಆ ಒಂದು ಗೇಮಿನ ರೂಲ್ಸ್ ರೆಗ್ಯುಲೇಷನ್ ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಆ ಒಂದು ಗೇಮ್ ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಪರಿಚಿದ್ದಾರೆ ಚೈತ್ರ ಕುಂದಾಪುರ ಅಂತ ಕೂಡ ಹೇಳಲಾಗಿತ್ತು. ಆ ಒಂದು ಗೇಮ್ ಆಡುವಂತಹ ಸಂದರ್ಭದಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಇದನ್ನೇ ಹೇಳಿದ್ರು. ಈಗ ಬಿಗ್ ಬಾಸ್ ಮುಗಿದಿದೆ, ಆ ಒಂದು ಬಿಗ್ ಬಾಸ್ ಕಪ್ ಅನ್ನ ಗಿಲ್ಲಿ ನಟ ತಮ್ಮದಾಗಿಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಈಗಲೂ ಕೂಡ ಈ ಒಂದು ಪರಚಿದ ಜಗಳ ಜೋರಾಗಿ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಪೋಸ್ಟ್ ಎಲ್ಲೆಡೆ ಈಗ ವೈರಲ್ ಕೂಡ ಆಗ್ತಾ ಇದೆ. ಇದರಲ್ಲಿ ಯಾರದ್ದು ತಪ್ಪು, ಯಾರದ್ದು ಸರಿ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಒಂದು ಗೇಮ್ ಅಂತ ಅಂದಾಗ ಸರ್ವೇ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಏಟ್ ಆಗೋದಾಗಿರ್ಬೋದು, ಅದೆಲ್ಲವೂ ಕೂಡ ಕಾಮನ್ ಅಂತ ಹೇಳಬಹುದು. ಆದರೆ ಸದ್ಯಕ್ಕಂತೂ ಅಶ್ವಿನಿ ಗೌಡ ಅವರು ಚೈತ್ರ ಕುಂದಾಪುರ ವಿರುದ್ಧವಾಗಿ ಗುಡುಗಿದ್ರು. ಇನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಅಶ್ವಿನಿ ಗೌಡ ಅವರು ಏನೆಲ್ಲ ಟ್ವೀಟ್ ಮಾಡಿದ್ದಾರೆ ಅಥವಾ ಪೋಸ್ಟ್ ಮಾಡಿದ್ದಾರೆ ಅಂತ. ನನ್ನ ಶಕ್ತಿ ಯಾವಾಗಲೂ ಶಾಂತಿ, ಸ್ಥಿರತೆ ಮತ್ತು ಘನತೆಯಲ್ಲಿ ಬೇರೂರಿದೆ. ನನ್ನಲ್ಲಿ ನಾಟಕೀಯತೆ ಇಲ್ಲ. ನಾನು ಯಾವುದೇ ಕಾರ್ಡ್ ಬಳಸಿಲ್ಲ. ಯಾವುದೇ ಕಾರ್ಡ್ ಬಳಸದೆ ದೃಢವಾಗಿ ನಿಂತು ಆಟ ಆಡಿದವಳು ನಾನು. ನಾವು ಹೇಗಿದ್ರೂ ನಮ್ಮನ್ನ ಜನ ಇಷ್ಟಪಡ್ತಾರೆ. ನನಗೆ ಯಾವುದೇ ಭಾವನಾತ್ಮಕ ಕಥೆಗಳು, ಯಾವುದೇ ಪೋಸ್ಟ್ಗಳ ಅಗತ್ಯ ಇಲ್ಲ. ಯಾವಾಗಲೂ ನಾನು ಧೈರ್ಯದಿಂದ ಮಾತನಾಡ್ತೇನೆ. ಇನ್ನು ಸಿಂಹವೂ ನಾನು ಸಿಂಹ ಅಂತ ಎಂದಿಗೂ ಹೇಳೋದಿಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಒಂದು ಅಶ್ವಿನಿ ಗೌಡ ಪೋಸ್ಟ್ ಆಗಿರಬಹುದು ಅಥವಾ ಚೈತ್ರ ಕುಂದಾಪುರ ಅವರ ಈ ಒಂದು ಪೋಸ್ಟ್ಗೆ ರಿಯಾಕ್ಷನ್ ಆಗಿರಬಹುದು, ಬಹಳ ವೈರಲ್ ಅಂತೂ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ರೆ ಏನೆಲ್ಲ ಪೋಸ್ಟ್ ಮಾಡಿದ್ದಾರೆ ಅಂತ. ಬಿಗ್ ಬಾಸ್ ಮುಗಿದ್ರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಈ ಒಂದು ಕಿತ್ತಾಟ ಅದು ಮುಗಿಯೋ ರೀತಿ ಕಾಣ್ತಾನೆ ಇಲ್ಲ. ಏಕೆಂತಂದ್ರೆ ಸದ್ಯಕ್ಕೆ ಈ ಒಂದು ಬಿಗ್ ಬಾಸ್ ಮುಗ್ದಿದ್ದೇ ಆಗಿದೆ. ಅದರ ಜೊತೆಗೆ ಈಗ ಗಿಲ್ಲಿ ಹವಾ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಯಾಕೆಂತಂದ್ರೆ ಬಿಗ್ ಬಾಸ್ ನೀವು ಕೂಡ ನೋಡಿರ್ತೀರಾ ಗಿಲ್ಲಿ ಹವಾ ಯಾವ ರೀತಿ ಇತ್ತು. ಈಗ ಹೋದಲ್ಲಿ ಬಂದಲ್ಲಿ ಗಿಲ್ಲಿ ಕ್ರೇಜ್ ಈಗಲೂ ಕೂಡ ಇದೆ. ಅಂದ್ರೆ ಬಿಗ್ ಬಾಸ್ ನಲ್ಲಿ ಇದ್ದಾಗ ಜನರು ಗಿಲ್ಲಿಯನ್ನ ನೋಡ್ತಾ ಇದ್ದ ರೀತಿ ಆಗಿರಬಹುದು, ಕೊಟ್ಟಂತಹ ಸಪೋರ್ಟ್ ಆಗಿರಬಹುದು. ಅದರ ಜೊತೆಗೆ ಅಶ್ವಿನಿ ಗೌಡಗೂ ಕೂಡ ಅದೇ ರೀತಿ ಸಪೋರ್ಟ್ ಅನ್ನ ಕೊಟ್ಟಿದ್ರು. ಜೊತೆಗೆ ಈ ಒಂದು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಚೈತ್ರ ಕುಂದಾಪುರ ಅವರು ಕೂಡ ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ಅಶ್ವಿನಿ ಗೌಡ ವರ್ಸಸ್ ಚೈತ್ರ ಕುಂದಾಪುರ ಇಬ್ಬರದು ವಾರ್ ಕೂಡ ಜೋರಾಗಿತ್ತು. ಇನ್ನು ಗೇಮ್ ಆಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏಟ್ಗಳು ಕೂಡ ಆಗಿತ್ತು. ಇನ್ನು ಅಶ್ವಿನಿ ಗೌಡ ನೀವು ಗಮನಿಸಿದ್ರೆ ಏನೆಲ್ಲ ಪೋಸ್ಟ್ ಮಾಡಿದ್ದಾರೆ ಅಥವಾ ಟ್ವೀಟ್ ಮಾಡಿದ್ದಾರೆ ಅಂತ. ಇನ್ನು ಇದರ ಜೊತೆಗೆ ಚೈತ್ರ ಕುಂದಾಪುರ ವರ್ಷನ್ ಏನೊಂದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ಚೈತ್ರ ಕುಂದಾಪುರ ಅವರು ಇದಕ್ಕೆ ಏನು ಹೇಳಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ? ಚೈತ್ರ ಕುಂದಾಪುರ ಅವರ ರಿಯಾಕ್ಷನ್: ನನ್ನ ದೇಹದ ಮೇಲೂ ಉಗುರುಗಳ ಗುರುತುಗಳಿದ್ದಾವೆ. ನನಗಿಂತ ಬಲಿಷ್ಠರು ನನ್ನ ಮೇಲೆ ಬಲ ಪ್ರಯೋಗ ಮಾಡಿದ್ದಾರೆ. ಮುಟ್ಟಿನ ಸಮಯದಲ್ಲಿ ನನ್ನ ಕುತ್ತಿಗೆ ಹಿಡಿದು ತಿರುಗಿಸಿದ್ದಾರೆ.